ಈ ಡಿಸೈನ್ನ ಹೇಗೆ ಮಾಡೋದಂತ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಈ ಡಿಸೈನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಲಕ್ಷ್ಮಿ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್. ಈ ಡಿಸೈನ್ನ ಮಾಡೋದಕ್ಕೆ 6 ದಾರನ ತೊಗೊಂಡಿದ್ದೀನಿ, 2 ಕಲರ್ಸ್ ತೊಗೊಂಡಿದ್ದೀನಿ. 2 ಕಲರ್ಸನ್ನು ಲಾಸ್ಟಲ್ಲಿ ಗಂಟು ಹಾಕ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಲಾಸ್ಟಲ್ಲಿ 2 ಸೇರಿ ಗಂಟು ಹಾಕ್ಕೊತಾ ಇದ್ದೀನಿ. ನಾನು 6 ಸಪ್ರೇಟ್ 2 ಕಲರ್ಸ್ ತೊಗೊಂಡಿರೋದು. ಮತ್ತು ಈ ಡಿಸೈನ್ ಮಾಡೋದಕ್ಕೆ 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಈಗ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ, 2 ಥ್ರೆಡ್ನ ಸೇರಿ ಲಾಕ್ ಮಾಡ್ತಾಯಿದ್ದೀನಿ. ಈಗ ಪಿಂಕ್ ಕಲರ್ ಥ್ರೆಡ್ನ ಬೆರಳಿಗೆ ಸುತ್ತಕೊಂಡು ಬ್ಲೂ ಕಲರ್ ಥ್ರೆಡ್ನ ಕೆಳಗಡೆ 2 ಬೆರಳಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಈಗ ಪಿಂಕ್ ಕಲರ್ ಥ್ರೆಡ್ನ ಚೈನ್ಸ್ ತೊಗೊತಾ ಇದ್ದೀನಿ, 4 ಚೈನ್ಸು, 1 2 3 4 ಚೈನ್ಸ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು. ಜೊತೆಗೆ ಬ್ಲೂ ಕಲರ್ ಥ್ರೆಡ್ನು ಈ ರೀತಿ ನೋಡಿ ಕೆಳಗಡೆ ಇಟ್ಕೊಂಡು ಲಾಕ್ನ ಮಾಡ್ತಾಯಿದ್ದೀನಿ. ಅದ್ರ ಜೊತೆಯಲ್ಲೇ ನೋಡಿ ಈ ರೀತಿ ಅದರ ಜೊತೆಯಲ್ಲೇ ಲಾಕ್ನ ಮಾಡ್ಕೊತಾ ಇದ್ದೀನಿ. ಲಾಕ್ನ ಮಾಡಿದ್ದಾದಮೇಲೆ ಮತ್ತೆ ಒಂದು ಚೈನ್ನ ಹಾಕ್ಕೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶನ ಹಾಕ್ಕೊತಾ ಇದ್ದೀನಿ. ಕೆಳಗಡೆ ಬ್ಲೂ ಕಲರ್ ಥ್ರೆಡ್ನು ಇಟ್ಕೊಂಡಿದ್ದೀನಿ, ಅದ್ರ ಜೊತೆಯಲ್ಲೇ ಬ್ಲೂ ಕಲರ್ ಥ್ರೆಡ್ನು ಲಾಕ್ನ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಯಲ್ಲೇ ಬರಬೇಕು. ಈಗ ಥ್ರೆಡ್ನ ಮೇಲೆ ಎಳೆದು ರಿಂಗ್ ಬೀಡ್ಸ್ನ ತೊಗೊಂಡಿದ್ದೀನಿ ನಾನು. ಅದ್ರ ಜೊತೆಗೆ ಒಳಗಡೆಗೆ ಫ್ಲವರ್ ಬೀಡ್ಸ್ನ ತೊಗೊಂಡಿದ್ದೀನಿ. ಬೀಡನ್ನ ಥ್ರೆಡ್ಗೆ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ನ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ನ ಮಾಡಿದ್ದಾದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು. ಅದ್ರ ಜೊತೆಯಲ್ಲೇ ನಾನು ಬ್ಲೂ ಕಲರ್ ಥ್ರೆಡ್ನ ಕೆಳಗಡೆ ಬೆರಳಲ್ಲಿ ಇಟ್ಕೊಂಡು ಲಾಕ್ನ ಮಾಡ್ತಾಯಿದ್ದೀನಿ ನೋಡಿ. ಜೊತೆಯಲ್ಲೇ ನೋಡಿ ಕೆಳಗಡೆ ಬ್ಲೂ ಕಲರ್ ಥ್ರೆಡ್ಡು ಐತೆ, ಕಾಣಿಸ್ತಾ ಇದೆ ಅಂದ್ಕೊತೀನಿ. ಅದರ ಜೊತೆಯಲ್ಲೇ ಲಾಕ್ನ ಮಾಡ್ತಾಯಿದ್ದೀನಿ. ಮತ್ತು ಒಂದು ಚೈನ್ನ ಹಾಕ್ಬಿಟ್ಟು ಒಂದು ಸಿಂಗಲ್ ಕ್ರೋಶನ ಹಾಕಬೇಕು. ಕೆಳಗಡೆ ಬ್ಲೂ ಕಲರ್ ಥ್ರೆಡ್ನು ಇಟ್ಕೊಂಡಿರಬೇಕು. ಅದ್ರ ಜೊತೆಯಲ್ಲೇ ಲಾಕ್ನ ಮಾಡಬೇಕು. ಲಾಕ್ನ ಮಾಡಿದ್ದಾದಮೇಲೆ ಈಗ ನಾನು ಬಟ್ಟೆನ ಉಲ್ಟಾ ತಿರುಗಿಸ್ಕೊಂಡು ಮೇಲ್ಭಾಗಕ್ಕೆ ವರ್ಕ್ನ ಮಾಡ್ತೀನಿ. ಈ ರೀತಿ ಬಟ್ಟೆನ ಉಲ್ಟಾ ತಿರುಗಿಸ್ಕೊಂಡು ಬ್ಲೂ ಕಲರ್ ಥ್ರೆಡ್ನ ಮುಂದೆಗೆ ಹಾಕ್ಕೊತಾ ಇದ್ದೀನಿ. ಈ ರೀತಿ ಮುಂದೆಗೆ ಹಾಕ್ಕೊಂಡು ಬೀಡನ್ನ ಸ್ವಲ್ಪ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಮೇಲ್ಗಡೆ ಪಾರ್ಟ್ಗೆ ಈಗ ವರ್ಕ್ನ ಮಾಡಬೇಕಾಗತ್ತೆ. ಹಿಂಗೆ ಫೋಲ್ಡ್ ಮಾಡಿಕೊಂಡ್ರೆ ಆಗ ಮೇಲ್ಗಡೆ ಭಾಗಕ್ಕೆ ವರ್ಕ್ನ ಮಾಡ್ಕೋಬೋದು. ಈಗ ಪಿಂಕ್ ಕಲರ್ ಥ್ರೆಡ್ನ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ರಿಂಗ್ ಒಳಗಡೆಯಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಥ್ರೆಡ್ ಇದೆ, ಫಸ್ಟ್ 2 ಥ್ರೆಡ್ನ ಆನ್ ಮಾಡಿ ಮತ್ತು ಈ 2 ಥ್ರೆಡ್ನ ಆನ್ ಮಾಡ್ತಾಯಿದ್ದೀನಿ. ಬ್ಲೂ ಕಲರ್ ಥ್ರೆಡ್ಡು ಅದ್ರ ಕೆಳಗಡೆನೇ ಇದೆ. ಮತ್ತು 3 ಚೈನ್ನ ಹಾಕ್ಕೊಂಡು ಏನು ಇವಾಗ ಡಬಲ್ ಕ್ರೋಶ ಹಾಕಿರ್ತೀವಲ್ಲ ಅದಕ್ಕೆ ಲಾಕ್ನ ಮಾಡ್ತಾಯಿದ್ದೀನಿ. ಈ ಪಿಕೋಟ್ ಫಾರ್ಮ್ ಆಗುತ್ತೆ. ಈ ರೀತಿ ಡಿಸೈನ್ ಬರುತ್ತೆ. ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಅದೇ ರಿಂಗ್ ಒಳಗಡೆಯಿಂದ ಥ್ರೆಡ್ನ ತಂದು ಬ್ಲೂ ಕಲರ್ ಥ್ರೆಡ್ಡು ಅದ್ರ ಜೊತೆನೇ ಲಾಕ್ ಆಗುತ್ತೆ, ಅದ್ರ ಜೊತೆಯಲ್ಲೇ ಬರಬೇಕು. ನೀಡಲ್ ಮೇಲೆ 3 ಥ್ರೆಡ್ ಇದೆ, ಫಸ್ಟ್ 2 ಥ್ರೆಡ್ನ ಮತ್ತು 2 ಥ್ರೆಡ್ನ ಆನ್ ಮಾಡ್ತಾಯಿದ್ದೀನಿ. ಮತ್ತು ಈಗ 3 ಚೈನ್ಸ್ನ ಹಾಕ್ತಾಯಿದ್ದೀನಿ, 1 2 3 ಚೈನ್ಸ್ನ ಹಾಕ್ಕೊಂಡು ಡಬಲ್ ಕ್ರೋಶೆಟ್ ಕಂಬ ಒಳಗಡೆ ಲಾಕ್ನ ಮಾಡ್ತಾಯಿದ್ದೀನಿ. ಈ ರೀತಿ ಲಾಕ್ನ ಮಾಡಿದ್ರೆ ಅದು ಪಿಕೋಟ್ ಫಾರ್ಮ್ ಆಗುತ್ತೆ. ಈಗ ಪಿಂಕ್ ಕಲರ್ ಥ್ರೆಡ್ನ ಬಿಟ್ಟು ಬ್ಲೂ ಕಲರ್ ಥ್ರೆಡ್ನ ಬೆರಳಿಗೆ ಸುತ್ತಕೊಂಡು ಪಿಂಕ್ ಕಲರ್ ಥ್ರೆಡ್ನ ಈ ರೀತಿ ಬೆರಳಲ್ಲಿ ಇಟ್ಕೊತೀನಿ.
ಅದ್ರಿಗೆ ಒಂದು ಚೈನ್ನ ಹಾಕ್ಕೊಂಡು ಲಾಕ್ನ ಮಾಡಿಕೊಂಡು ಬ್ಲೂ ಕಲರ್ನ ಒಂದು ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಈಗ ಡಬಲ್ ಕ್ರೋಶೆಟ್ ಕಂಬ ಬ್ಲೂ ಕಲರೆಲ್ಲ ಹಾಕಬೇಕು. ಪಿಂಕ್ ಕಲರ್ ಥ್ರೆಡ್ನ ಕೆಳಗಡೆ ಬೆರಳಲ್ಲಿ ಇಟ್ಕೋಬೇಕು. ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ರಿಂಗ್ ಒಳಗಡೆಯಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಥ್ರೆಡ್ ಇದೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡಿ ಮತ್ತು ಈ 2 ಥ್ರೆಡ್ನ ಒಂದು ಮಾಡಿದ್ದೀನಿ. ಡಬಲ್ ಕ್ರೋಶೆಟ್ ಕಂಬ ಆಯಿತು. 3 ಚೈನ್ನ ಹಾಕ್ತಾಯಿದ್ದೀನಿ. 2 3 3 ಚೈನ್ನ ಹಾಕ್ಕೊಂಡು ಡಬಲ್ ಕ್ರೋಶೆಟ್ ಕಂಬದ ಒಳಗಡೆ ಲಾಕ್ನ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶೆಟ್ ಕಂಬದ ಒಳಗಡೆ ಲಾಕ್ನ ಮಾಡ್ತಾಯಿದ್ದೀನಿ. ಪಿಕೋಟ್ ಫಾರ್ಮ್ ಆಗುತ್ತೆ. ಅದೇ ರೀತಿ ಇನ್ನೂ ಒಂದು ಡಬಲ್ ಕ್ರೋಶೆಟ್ನ ಹಾಕಬೇಕು ಬ್ಲೂ ಕಲರಲ್ಲಿ. ಮತ್ತು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ರಿಂಗ್ ಒಳಗಡೆಯಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಥ್ರೆಡ್ ಇದೆ. ಫಸ್ಟ್ 2 ಥ್ರೆಡ್ನ ಮತ್ತು 2 ಥ್ರೆಡ್ನ ಒಂದು ಮಾಡಿ 3 ಚೈನ್ನ ಹಾಕ್ತಾಯಿದ್ದೀನಿ. 1 2 3 ಚೈನ್ಸ್ನ ಹಾಕ್ಕೊಂಡು ಡಬಲ್ ಕ್ರೋಶೆಟ್ ಒಳಗಡೆ ಲಾಕ್ನ ಮಾಡ್ತಾಯಿದ್ದೀನಿ. ಇದು ಪಿಕೋಟ್ ಫಾರ್ಮ್ ಆಗುತ್ತೆ. ಈಗ ಮತ್ತೆ ಬ್ಲೂ ಕಲರ್ ಥ್ರೆಡ್ನ ಬಿಟ್ಬಿಟ್ಟು ಪಿಂಕ್ ಕಲರ್ ಥ್ರೆಡ್ನ ಬೆರಳಿಗೆ ಸುತ್ಕೋಬೇಕು. ಬ್ಲೂ ಕಲರ್ ಥ್ರೆಡ್ನ ಬೆರಳಲ್ಲಿ ಇಟ್ಕೋಬೇಕು. ಒಂದು ಚೈನ್ನ ಹಾಕ್ಕೊಂಡು ಕೆಳಗಡೆ ಬ್ಲೂ ಕಲರ್ ಥ್ರೆಡ್ನ ಇಟ್ಕೊಂಡಿರ್ತೀವಲ್ಲ ಬೆರಳಲ್ಲಿ, ಅದು ಸ್ವಲ್ಪ ಎಳ್ಕೊಂಡ್ರೆ ಅದು ಟೈಟ್ ಆಗುತ್ತೆ. ಮತ್ತು ಪಿಂಕ್ ಕಲರ್ ಥ್ರೆಡ್ನ ನೀಡಲ್ ಮೇಲೆ ಸುತ್ತಕೊಂಡು ರಿಂಗ್ ಒಳಗಡೆಯಿಂದ ಥ್ರೆಡ್ನ ತಂದು ಡಬಲ್ ಕ್ರೋಶೆಟ್ ಕಂಬನ ಹಾಕಬೇಕು. ನಾನು ಇದೇ ರೀತಿ ಮೇಲ್ಗಡೆ ಆಫ್ ರಿಂಗ್ಗೆ 10 ಡಬಲ್ ಕ್ರೋಶೆಟ್ಸ್ ಮತ್ತು 10 ಪಿಕೋಟ್ಸ್ನ ಹಾಕಿದ್ದೀನಿ. 6 ಡಬಲ್ ಕ್ರೋಶೆಟ್ಸ್ ಪಿಂಕ್ ಕಲರೆಲ್ಲ ಹಾಕಿದರೆ 4 ಡಬಲ್ ಕ್ರೋಶೆಟ್ಸ್ ಬ್ಲೂ ಕಲರಲ್ಲಿ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಫಾಸ್ಟಾಗಿ ಹಾಕಿ ತೋರಿಸ್ತೀನಿ. ನಾನು 2 ಡಬಲ್ ಕ್ರೋಶೆಟ್ ಆದಮೇಲೆ ಕಲರ್ನ ಚೇಂಜ್ ಮಾಡ್ತಾ ಬಂದಿದ್ದೀನಿ. 2 ಕಲರ್ಸ್ ಪಿಂಕ್ ಕಲರ್ ಎಲ್ಲ ಹಾಕಿದರೆ 2 ಕಲರ್ಸ್ ಬ್ಲೂ ಕಲರ್ ಥ್ರೆಡಲ್ಲಿ ಹಾಕಿದ್ದೀನಿ. ಇದೇ ರೀತಿ ಆಫ್ ರಿಂಗ್ಗೆ 10 ಡಬಲ್ ಕ್ರೋಶೆಟ್ಸ್ನ ಹಾಕಿದ್ದೀನಿ. ಟೋಟಲ್ ಪಿಂಕ್ ಕಲರಲ್ಲಿ 6 ಡಬಲ್ ಕ್ರೋಶೆಟ್ಸ್ನ ಹಾಕಿದ್ದೀನಿ. ಬ್ಲೂ ಕಲರಲ್ಲಿ 4 ಡಬಲ್ ಕ್ರೋಶೆಟ್ಸ್ನ ಹಾಕಿದ್ದೀನಿ. ನೋಡಿ, ನಾವು ಪಿಂಕ್ ಕಲರಲ್ಲಿ ಡಬಲ್ ಕ್ರೋಶೆಟ್ನ ಹಾಕೋವಾಗ ಬ್ಲೂ ಕಲರನ್ನು ಕೆಳಗಡೆ ಬೆರಳಲ್ಲಿ ಇಟ್ಕೋಬೇಕು. ಬ್ಲೂ ಕಲರ್ನ ಡಬಲ್ ಕ್ರೋಶೆಟ್ ಹಾಕೋವಾಗ ಪಿಂಕ್ ಕಲರ್ನ ಕೆಳಗಡೆ ಬೆರಳಲ್ಲಿ ಇಟ್ಕೋಬೇಕಾಗತ್ತೆ. ಅರ್ಥ ಆಗಿದೆ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಬ್ಲೂ ಕಲರ್ 3 ಚೈನ್ಸ್ನ ಹಾಕ್ಕೊಂಡು ಡಬಲ್ ಕ್ರೋಶೆಟ್ಗೆ ಲಾಕ್ನ ಮಾಡ್ತಾಯಿದ್ದೀನಿ. ಈಗ ಕಲರ್ನ ಚೇಂಜ್ ಮಾಡ್ತಾಯಿದ್ದೀನಿ. ಪಿಂಕ್ ಕಲರ್ನ ಬೆರಳಿಗೆ ಸುತ್ತಕೊಂಡು ಬ್ಲೂ ಕಲರ್ನ ಕೆಳಗಡೆ ಬೆರಳಲ್ಲಿ ಇಟ್ಕೊತಾ ಇದ್ದೀನಿ. ಒಂದು ಚೈನ್ನ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಪಿಂಕ್ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ರಿಂಗ್ ಒಳಗಡೆಯಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡಿದ್ದೀನಿ. ಮತ್ತು ಈ 2 ಥ್ರೆಡ್ನ ಒಂದು ಮಾಡಿದ್ದೀನಿ. ಮತ್ತು 3 ಚೈನ್ಸ್ನ ಹಾಕಿ 1 2 3 ಚೈನ್ಸ್ನ ಹಾಕ್ಕೊಂಡು ಡಬಲ್ ಕ್ರೋಶೆಟ್ ಕಂಬದ ಒಳಗಡೆಯಿಂದ ಥ್ರೆಡ್ನ ತಂದು ಲಾಕ್ನ ಮಾಡ್ತಾಯಿದ್ದೀನಿ. ಅದು ಪಿಕೋಟ್ ಫಾರ್ಮ್ ಆಗುತ್ತೆ. ಇದೇ ರೀತಿ ಇನ್ನೂ ಒಂದು ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಮತ್ತು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ರಿಂಗ್ ಒಳಗಡೆಯಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಮತ್ತು 2 ಥ್ರೆಡ್ನ ಒಂದು ಮಾಡಿದ್ದೀನಿ. ಮತ್ತು 3 ಚೈನ್ಸ್ನ ಹಾಕ್ಕೊಂಡು 1 2 3 ಚೈನ್ಸ್ನ ಹಾಕ್ಕೊಂಡು ಡಬಲ್ ಕ್ರೋಶೆಟ್ ಕಂಬದ ಒಳಗಡೆ ಲಾಕ್ನ ಮಾಡ್ತಾಯಿದ್ದೀನಿ.
ಈಗ ಆಫ್ ರಿಂಗ್ ಕಂಪ್ಲೀಟ್ ವರ್ಕ್ ಮಾಡಿರೋದು ಕಂಪ್ಲೀಟ್ ಆಗಿದೆ. ನಾವು 4 ಚೈನ್ ಹಾಕಿದ್ಮೇಲೆ ಒಂದು ಲಾಕ್ನ ಮಾಡಿರ್ತೀವಲ್ಲ, ಸಿಂಗಲ್ ಕ್ರೋಶೆನ ಹಾಕಿದ್ದೀವಿ ನೋಡಿ. 4 ಚೈನ್ ಆದಮೇಲೆ ಆ ಲಾಕ್ನ ಮೇಲ್ಗಡೆ ಲಾಕ್ನ ಮಾಡಬೇಕು. ಕೆಳಗಡೆ ಬ್ಲೂ ಕಲರ್ ಥ್ರೆಡ್ನ ಸೇರಿಸಿ ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ನ ಮಾಡಿದ್ದಾದಮೇಲೆ ಈಗ ಬಟ್ಟೆನ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡು ಬ್ಲೂ ಕಲರ್ ಥ್ರೆಡ್ನ ಮುಂದೆಗೆ ಹಾಕ್ಕೋಬೇಕು. ರೀತಿ ಮುಂದೆಗೆ ಹಾಕ್ಕೊಂಡು ನೋಡಿ, ಮೇಲ್ಗಡೆ ಪಾರ್ಟ್ ಕಂಪ್ಲೀಟ್ ಆಗಿದೆ. ಈಗ ಕೆಳಗಡೆ ಪಾರ್ಟ್ಗೆ ಹಾಕ್ಕೋಬೇಕಾಗತ್ತೆ. ಈ ಕೆಳಗಡೆ ಹಾಫ್ ರಿಂಗ್ಗೆ ಈಗ ಪಿಂಕ್ ಕಲರ್ ಥ್ರೆಡ್ನ ಬಿಟ್ಟು ನೋಡಿ, ಈ ರೀತಿ ಬರುತ್ತೆ ಡಿಸೈನ್ನ. ಬ್ಲೂ ಕಲರ್ ಥ್ರೆಡ್ನ ಬೆರಳಿಗೆ ಸುತ್ಕೊಂಡಿದ್ದೀನಿ, ಪಿಂಕ್ ಕಲರ್ ಥ್ರೆಡ್ನ ಬೆರಳಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಚೈನ್ನ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಲಾಸ್ಟಲ್ಲಿ ನಾವು ಪಿಂಕ್ ಕಲರ್ ಹಾಕಿದ್ದೀವಲ್ಲ, ಇವಾಗ ಬ್ಲೂ ಕಲರಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ರಿಂಗ್ ಒಳಗಡೆಯಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಥ್ರೆಡ್ ಇದೆ. ಫಸ್ಟ್ 2 ಥ್ರೆಡ್ನ ಆನ್ ಮಾಡಿ ಮತ್ತು ಈ 2 ಥ್ರೆಡ್ನ ಆನ್ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶೆಟ್ ಕಂಬ ಆಯಿತು. ಈಗ 3 ಚೈನ್ಸ್ನ ಹಾಕ್ತಾಯಿದ್ದೀನಿ. 1 2 3 ಚೈನ್ಸ್ನ ಹಾಕ್ಕೊಂಡು ಈ ಡಬಲ್ ಕ್ರೋಶೆಟ್ ಒಳಗಡೆಯಿಂದ ಥ್ರೆಡ್ನ ತಂದು ಲಾಕ್ನ ಮಾಡಬೇಕಾಗತ್ತೆ. ಪಿಕೋಟ್ ಫಾರ್ಮ್ ಆಗುತ್ತೆ. ಇದೇ ರೀತಿ ಇನ್ನೂ ಒಂದು ಡಬಲ್ ಕ್ರೋಶೆಟ್ ಬ್ಲೂ ಕಲರಲ್ಲೇ ಹಾಕ್ತಾಯಿದ್ದೀನಿ ನೋಡಿ. ಪಿಂಕ್ ಕಲರ್ ಕೆಳಗಡೆ ಬೆರಳಲ್ಲಿ ಇಟ್ಕೊಂಡು ಅದನ್ನು ಸಹ ಲಾಕ್ನ ಮಾಡ್ಕೊತಾ ಇದ್ದೀನಿ ಜೊತೆಯಲ್ಲೇ. ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಫಸ್ಟ್ ನೀಡಲ್ ಮೇಲೆ 3 ಥ್ರೆಡ್ ಇರುತ್ತೆ. ಫಸ್ಟ್ 2 ಥ್ರೆಡ್ನ ಮತ್ತು 2 ಥ್ರೆಡ್ನ ಆನ್ ಮಾಡಬೇಕು. ಡಬಲ್ ಕ್ರೋಶೆಟ್ ಕಂಬ ಆಗುತ್ತೆ. ಮತ್ತು 3 ಚೈನ್ಸ್ನ ಹಾಕ್ಕೊಂಡು ಡಬಲ್ ಕ್ರೋಶೆಟ್ ಒಳಗಡೆಯಿಂದ ಥ್ರೆಡ್ನ ತಂದು ಲಾಕ್ನ ಮಾಡಬೇಕಾಗತ್ತೆ. ಈ ಪಿಕೋಟ್ ಫಾರ್ಮ್ ಆಗುತ್ತೆ. 2 ಡಬಲ್ ಕ್ರೋಶೆಟ್ಸ್ನ ಹಾಕಿದ್ದಾದಮೇಲೆ ಈಗ ಪಿಂಕ್ ಕಲರ್ ಥ್ರೆಡ್ನ ಬೆರಳಿಗೆ ಸುತ್ತಕೊಂಡು ಒಂದು ಚೈನ್ನ ಹಾಕ್ಕೊಂಡಿದ್ದೀನಿ. ಬ್ಲೂ ಕಲರ್ ಥ್ರೆಡ್ನ ಕೆಳಗಡೆ ಈ ರೀತಿ ಎಳ್ಕೊಂಡ್ರೆ ಅದು ಟೈಟ್ ಆಗುತ್ತೆ. ಮತ್ತು ಪಿಂಕ್ ಕಲರ್ ಥ್ರೆಡ್ನ ನೀಡಲ್ಗೆ ಸುತ್ತಕೊಂಡು ನೀಡಲ್ ಮೇಲೆ ಸುತ್ತಕೊಂಡು ರಿಂಗ್ ಒಳಗಡೆಯಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಥ್ರೆಡ್ ಇರುತ್ತೆ. ಫಸ್ಟ್ 2 ಥ್ರೆಡ್ನ ಆನ್ ಮಾಡಿ ಮತ್ತು ಈ 2 ಥ್ರೆಡ್ನ ಆನ್ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶೆಟ್ ಕಂಬ ಆಯಿತು. ಈಗ 3 ಚೈನ್ಸ್ನ ಹಾಕ್ತೀನಿ. 1 2 3 ಚೈನ್ಸ್ನ ಹಾಕಿ ಡಬಲ್ ಕ್ರೋಶೆಟ್ಗೆ ಲಾಕ್ನ ಮಾಡ್ತಾಯಿದ್ದೀನಿ. ಪಿಕೋಟ್ ಫಾರ್ಮ್ ಆಯಿತು. ಇದೇ ರೀತಿ ಕೆಳಗಡೆ ಹಾಫ್ ರಿಂಗ್ಗೆ 10 ಡಬಲ್ ಕ್ರೋಶೆಟ್ಸ್ನ ಹಾಕ್ತೀನಿ. ಮೇಲ್ಗಡೆ ಹಾಫ್ ರಿಂಗ್ಗೆ 10 ಡಬಲ್ ಕ್ರೋಶೆಟ್ಸ್ನ ಹಾಕಿದ್ದೆ. ಈಗ ಕೆಳಗಡೆ ಹಾಫ್ ರಿಂಗ್ಗೆ 10 ಡಬಲ್ ಕ್ರೋಶೆಟ್ಸ್ನ ಹಾಕಬೇಕು. ಹಾಗೆ 10 ಪಿಕೋಟ್ಸ್ನ ಹಾಕಬೇಕಾಗತ್ತೆ. ಇಲ್ಲಿ ಅಷ್ಟೇ ನಾನು ಬ್ಲೂ ಕಲರಿಂದ ಸ್ಟಾರ್ಟ್ ಮಾಡಿದ್ದೀನಲ್ಲ ಡಬಲ್ ಕ್ರೋಶೆಟ್ನ ಹಾಕೋದು. ಬ್ಲೂ ಕಲರ್ 6 ಡಬಲ್ ಕ್ರೋಶೆಟ್ಸ್ ಬರುತ್ತೆ. ಹಾಗೆ ಪಿಂಕ್ ಕಲರಲ್ಲಿ 4 ಡಬಲ್ ಕ್ರೋಶೆಟ್ಸ್ ಬರುತ್ತೆ ನೋಡಿ. 2 ಡಬಲ್ ಕ್ರೋಶೆಟ್ಸ್ನ ಬ್ಲೂ ಕಲರಲ್ಲೇ ಹಾಕಿದರೆ ಮತ್ತು 2 ಕಲರ್ಸ್ನ ಪಿಂಕ್ ಕಲರಲ್ಲಿ ಈ ಥರ ಕಲರ್ನ ಚೇಂಜ್ ಮಾಡಿಕೊಂಡು ಡಬಲ್ ಕ್ರೋಶೆಟ್ಸ್ನ ಹಾಕಿದ್ದೀನಿ. ನೀವು ಬೇಕಾದರೆ ಒಂದೇ ಕಲರಲ್ಲಿ ಮಾಡ್ಕೋಬೋದು. ಡಬಲ್ ಕಲರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಡಿಸೈನು. ಟ್ರೈ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಿಂಕ್ ಕಲರ್ ಥ್ರೆಡ್ನ ಬೆರಳಿಗೆ ಸುತ್ತಕೊಂಡು ಒಂದು ಚೈನ್ನ ಹಾಕಿ ಲಾಕ್ನ ಮಾಡಿಕೊಂಡು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ರಿಂಗ್ ಒಳಗಡೆಯಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಥ್ರೆಡ್ ಇದೆ. ಫಸ್ಟ್ 2 ಥ್ರೆಡ್ನ ಆನ್ ಮಾಡಿ ಮತ್ತು ಈ 2 ಥ್ರೆಡ್ನ ಆನ್ ಮಾಡಿದ್ದೀನಿ ನೋಡಿ. ಬ್ಲೂ ಕಲರ್ ಕೆಳಗಡೆ ಜೊತೆಯಲ್ಲೇ ಇಟ್ಕೊಂಡಿದ್ದೀನಿ ಬೆರಳಲ್ಲಿ. ಮತ್ತು 3 ಚೈನ್ಸ್ನ ಹಾಕ್ಕೊಂಡು ಡಬಲ್ ಕ್ರೋಶೆಟ್ ಕಂಬಕ್ಕೆ ಲಾಕ್ನ ಮಾಡ್ತಾಯಿದ್ದೀನಿ. ಮತ್ತು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಅದೇ ರೀತಿ ಇನ್ನೊಂದು ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಮತ್ತು
1 ಪಿಕಾಟ್ ಡಬಲ್ ಕ್ರೋಶೆಟ್ 1 ಪಿಕಾಟ್ನ ಹಾಕಿದ್ದೀನಿ. ಮತ್ತು ಪಿಂಕ್ ಕಲರ್ನ ಬಿಟ್ಟು ಬ್ಲೂ ಕಲರ್ನ ಬೆರಳಿಗೆ ಸುತ್ತಕೊಂಡು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ರಿಂಗ್ ಒಳಗಡೆಯಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಮತ್ತೆ 2 ಥ್ರೆಡ್ನ ಆನ್ ಮಾಡಿ ಒಂದು ಡಬಲ್ ಕ್ರೋಶೆಟ್ ಕಂಬಾಯಿತು. ಮತ್ತು 3 ಚೈನ್ಸ್ನ ಹಾಕಿ ಡಬಲ್ ಕ್ರೋಶೆಟ್ಗೆ ಲಾಕ್ನ ಮಾಡ್ತಾಯಿದ್ದೀನಿ. ಇದೇ ರೀತಿ 2 ಡಬಲ್ ಕ್ರೋಶೆಟ್ಸ್ 2 ಪಿಕಾಟ್ಸ್ನ ಹಾಕಿದ್ದೀನಿ. ಟೋಟಲ್ ಕೆಳಗಡೆ 6 ಬ್ಲೂ ಕಲರಲ್ಲಿ 6 ಡಬಲ್ ಕ್ರೋಶೆಟ್ 6 ಪಿಕಾಟ್ಸ್ ಬಂದಿದೆ. ಹಾಗೆ ಪಿಂಕ್ ಕಲರಲ್ಲಿ 4 ಡಬಲ್ ಕ್ರೋಶೆಟ್ಸ್ 4 ಪಿಕಾಟ್ಸ್ ಬಂದಿದೆ. ಈಗ ಬ್ಲೂ ಕಲರ್ ಥ್ರೆಡ್ನ ಬಿಟ್ಟು ಪಿಂಕ್ ಕಲರ್ ಥ್ರೆಡ್ನ ಒಂದು ಚೈನ್ ಹಾಕಿ ಲಾಕ್ ಮಾಡಿಕೊಂಡು ನಾವು ಫಸ್ಟ್ ಬೀಡ್ ಆದಮೇಲೆ ಒಂದು ಚೈನ್ ಹಾಕಿ ಲಾಕ್ನ ಮಾಡಿರ್ತೀವಲ್ಲ ಲಾಸ್ಟಲ್ಲಿ, ಲಾಕ್ನ ಒಳಗಡೆಯಿಂದ ಥ್ರೆಡ್ನ ತಂದು ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕಿ ಲಾಕ್ನ ಮಾಡಿದ್ದೀನಿ. ಡಿಸೈನ್ ಈ ರೀತಿ ಬರುತ್ತೆ. ಲಾಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ ಇರುತ್ತಲ್ಲ ಅದ್ರ ಮೇಲ್ಗಡೆ ಲಾಕ್ನ ಮಾಡಬೇಕು. ಡಿಸೈನ್ ಈ ರೀತಿ ಬರುತ್ತೆ ಫ್ಲವರ್ ಶೇಪಲ್ಲಿ, ತುಂಬ ಚೆನ್ನಾಗಿದೆ. ಈಗ 4 ಚೈನ್ಸ್ನ ಹಾಕ್ತಾಯಿದ್ದೀನಿ ಕುಚ್ಚಿಗೆ. 3 4 ಚೈನ್ಸ್ನ ಹಾಕ್ಕೊಂಡು ಕೆಳಗಡೆ ಬ್ಲೂ ಕಲರ್ ಥ್ರೆಡ್ನ ಇಟ್ಕೊಂಡಿದ್ದೀನಿ. ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು. ನೋಡಿ ಈ ರೀತಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಜೊತೆಯಲ್ಲಿ ಬ್ಲೂ ಕಲರ್ ಥ್ರೆಡ್ನು ಅದ್ರ ಜೊತೆಯಲ್ಲೇ ಲಾಕ್ನ ಮಾಡ್ತಾಯಿದ್ದೀನಿ. ಲಾಕ್ನ ಮಾಡಿದ್ದಾದಮೇಲೆ ಈಗ ಬ್ಯಾಕ್ ಸೈಡ್ ನೋಡಿ ಬ್ಲೂ ಕಲರ್ ಥ್ರೆಡ್ಡು ಲಾಕ್ ಆಗಿದೆ ಅದ್ರ ಜೊತೆಯಲ್ಲೇ. ಈಗ ಒಂದು ಚೈನ್ನ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಅಥವಾ ಲಾಕ್ ಎರಡು ಒಂದೇ. ಬ್ಲೂ ಕಲರ್ ಥ್ರೆಡ್ನು ಸೇರಿಸಿ ಲಾಕ್ನ ಮಾಡ್ತಾಯಿದ್ದೀನಿ. ಥ್ರೆಡ್ನ ಮೇಲೆ ಎಳ್ಕೊಂಡು ರಿಂಗ್ ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ನ ಮಾಡಬೇಕು. ಬೀಡ್ ಲಾಕ್ನ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿದ್ದಾದಮೇಲೆ ಮತ್ತೆ ಒಂದು ಚೈನ್ನ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಕೆಳಗಡೆ ಬ್ಲೂ ಕಲರ್ ಥ್ರೆಡ್ನ ಲಾಕ್ನ ಮಾಡ್ಕೋಬೇಕು. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಈಗ ಬಟ್ಟೆನ ಉಲ್ಟಾ ತಿರುಗಿಸ್ಕೊಂಡು ಬ್ಲೂ ಕಲರ್ ಥ್ರೆಡ್ನ ಮುಂದೆಗೆ ಹಾಕ್ಕೊಂಡು ಈಗ ಬೀಡ್ ಮೇಲ್ಭಾಗಕ್ಕೆ ವರ್ಕ್ನ ಮಾಡಬೇಕು. ಬೀಡನ್ನ ಈ ರೀತಿ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಮೇಲ್ಭಾಗಕ್ಕೆ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಬೀಡ್ ಒಳಗಡೆಯಿಂದ ಥ್ರೆಡ್ನ ತಂದು ಬ್ಲೂ ಕಲರ್ ಕೆಳಗಡೆ ಬೆರಳಲ್ಲಿ ಹಿಡ್ಕೋಬೇಕು. ಅದರ ಜೊತೆಯಲ್ಲಿ ಇದನ್ನು ಲಾಕ್ ಮಾಡ್ಕೋಬೇಕಾಗತ್ತೆ. ನೀಡಲ್ ಮೇಲೆ 3 ಥ್ರೆಡ್ ಇದೆ. ಫಸ್ಟ್ 2 ಥ್ರೆಡ್ನ ಆನ್ ಮಾಡಿ ಮತ್ತು ಈ 2 ಥ್ರೆಡ್ನ ಆನ್ ಮಾಡಬೇಕು. ಒಂದು ಡಬಲ್ ಕ್ರೋಶೆಟ್ ಕಂಬಾಯಿತು. 3 ಚೈನ್ಸ್ನ ಹಾಕ್ತಾಯಿದ್ದೀನಿ. 3 ಚೈನ್ಸ್ನ ಹಾಕ್ಕೊಂಡು ಡಬಲ್ ಕ್ರೋಶೆಟ್ ಒಳಗಡೆಗೆ ಇಂದ ಥ್ರೆಡ್ನ ತಂದು ಲಾಕ್ನ ಮಾಡಬೇಕು. ಆಗ ಅದು ಪಿಕಾಟ್ ಫಾರ್ಮ್ ಆಗುತ್ತೆ. ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಡಬಲ್ ಕ್ರೋಶೆಟ್ನ ಹಾಕ್ಕೊತಾ ಇದ್ದೀನಿ. ಮತ್ತು 3 ಚೈನ್ಸ್ 1 2 3 ಚೈನ್ಸ್ನ ಹಾಕ್ಕೊಂಡು
ಡಬಲ್ ಕ್ರೋಶೆಟ್ಗೆ ಲಾಕ್ನ ಮಾಡ್ತಾ ಇದ್ದೀನಿ. ಅದು ಪಿಕೋಟ್ ಫಾರ್ಮ್ ಆಗುತ್ತೆ. ಈಗ ಪಿಂಕ್ ಕಲರ್ ಥ್ರೆಡ್ನ ಬಿಟ್ಟು ಬ್ಲೂ ಕಲರ್ ಥ್ರೆಡ್ನ ಬೆಳಗ್ಗೆ ಸುತ್ತಕೊಂಡು ಒಂದು ಚೈನ್ನ ಹಾಕ್ಕೊಂಡು ಲಾಕ್ನ ಮಾಡಿಕೊಂಡು ಪಿಂಕ್ ಕಲರ್ ಥ್ರೆಡ್ನ ಕೆಳಗಡೆ ಬೆರಳಲ್ಲಿ ಎಳ್ಕೊಂಡ್ರೆ ಅದು ಟೈಟಾಗಿ ಲಾಕ್ ಬರುತ್ತೆ. ಈಗ ಬ್ಲೂ ಕಲರ್ ಥ್ರೆಡ್ನ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ರಿಂಗ್ ಒಳಗಡೆಯಿಂದ ಥ್ರೆಡ್ನ ತಂದು ನೋಡಿ ಪಿಂಕ್ ಕಲರ್ ಕೆಳಗಡೆ ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಒಳಗಡೆಯಿಂದ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಮತ್ತೆ 2 ಥ್ರೆಡ್ನ ತಂದು ಒಂದು ಮಾಡಿ ಡಬಲ್ ಕ್ರೋಶೆಟ್ ಕಂಬ ಆಗುತ್ತೆ. ಮತ್ತು 3 ಚೈನ್ಸ್ನ ಹಾಕಿ ಲಾಕ್ನ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶೆಟ್ ಒಳಗಡೆನೇ ಲಾಕ್ನ ಮಾಡ್ತಾಯಿದ್ದೀನಿ. ಅದು ಒಂದು ಕಂಬ ಮತ್ತು ಒಂದು ಪಿಕೋಟ್ ಆಯಿತು. ಇದೇ ರೀತಿ ಮೇಲ್ಭಾಗಕ್ಕೆ 10 ಡಬಲ್ ಕ್ರೋಶೆಟ್ಸ್ ಮತ್ತು 10 ಪಿಕೋಟ್ಸ್ನ ಹಾಕಬೇಕಾಗತ್ತೆ. ಮತ್ತು ಕೆಳಭಾಗಕ್ಕೆ 10 ಡಬಲ್ ಕ್ರೋಶೆಟ್ಸ್ 10 ಪಿಕೋಟ್ಸ್ನ ಹಾಕಬೇಕಾಗತ್ತೆ. ಇದೇ ರೀತಿ ಡಿಸೈನ್ ಫುಲ್ ಕಂಪ್ಲೀಟ್ ಮಾಡಬೇಕಾಗತ್ತೆ. ಈ ಡಿಸೈನ್ನ ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. 4 ಚೈನ್ ಹಾಕಿರೋ ಹತ್ರ ಕುಚ್ಚು ಬರುತ್ತೆ. ಇದೊಂದು ಬ್ರೈಡಲ್ ಡಿಸೈನು. ಈ ಡಿಸೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಇದಕ್ಕೆ ಕುಚ್ಚು ಎಲ್ಲ ಕಟ್ಟಿದಾದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಇದಕ್ಕೆ ಕುಚ್ಚು ಎಲ್ಲ ಕಟ್ಟಿದ್ದೀನಿ. ಕುಚ್ಚು ಎಲ್ಲ ಕಟ್ಟಿದಾದಮೇಲೆ ಈ ಡಿಸೈನ್ ಈ ರೀತಿ ಕಾಣಿಸುತ್ತೆ. ಇದು ಒಂದು ಬ್ರೈಡಲ್ ಡಿಸೈನ್. ಈ ಡಿಸೈನ್ ಹಾಗೂ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.